ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನೆ ಥರ ಮಾವ ಕೇಳ್ಕೊಬೇಕಾದ್ರೆ ಯಾಕೆ ಮಾವು ಎಲ್ಲರೂ ಹಿಂಗೆ ಮುಚ್ಚಿರ್ತಾ ಇದ್ದಾರೆ ವಿಷಯನ, ಅವ್ರಿಗೆ ಏನಾಗಿದೆ, ಅವ್ರ ಅಮ್ಮನೇ ಅಂತ ದ್ವೇಷ ಮಾಡುವಂಥದ್ದು ಸಂಜು ಅವ್ರಿಗೆ ಏನಾಗಿದೆ, ಯಾಕೆ ಹಿಂಗೆ ಆಡ್ತಿದ್ದಾರೆ, ಅವ್ರಿಗೆ ಮನೆ ಅಂತ ಬಂದರೆ ಅವ್ರು ಹೆದರ್ಕೋತಾರೆ, ಇಲ್ಲ ಅವರು ಒಂಥರ ಬೇಜಾರು ಮಾಡ್ಕೋತಾರೆ ಅಂತ ಅಂದಾಗ ಅವ್ರ ಮಾವ ರಚನೆ ಕೈ ಹಿಡ್ಕೊಂಡು ದಯವಿಟ್ಟು ನೀನೇ ಕಾಪಾಡಬೇಕಮ್ಮ, ನೀನೇ ಹೆಂಗಾದ್ರೂ ಮಾಡಿ ಸಂಜೀವನ ಮನೆ ಕರ್ಕೊಂಬರ್ಬೇಕು, ಈ ಕೆಲಸ ನಿನ್ನಿಂದ ಆಗುತ್ತೆ, ನೀನು ಇದನ್ನು ಮಾಡಲೇಬೇಕು, ಸಂಜೀವ ಬಂದು ಆಸ್ತಿ ಅಂಗಡಿ ಎಲ್ಲನೂ ಅವ್ನು ನೋಡ್ಕೋಬೇಕು, ಮನೆ ಜವಾಬ್ದಾರಿನ ನೀನು ತೊಗೊಂಡು ಮನೇನ ನಿಭಾಯಿಸ್ಬೇಕು, ಮನೇಲಿ ಯಾರೂ ಸರಿ ಇಲ್ಲ ಅಮ್ಮ, ಎಲ್ಲ ಹಾಳಾಗೋಗುತ್ತೆ. ಯಾಕೆಂದರೆ ಸಂಜೀವನ ಮದುವೆ ಆದಮೇಲೆ ಮನೇಲಿ ಯಾರ ಮದುವೆನೂ ಆಗಿಲ್ಲ, ಯಾವ ಶುಭ ಕಾರ್ಯನೂ ಆಗಿಲ್ಲ. ರಾಣ ಮದುವೆ ಆಗ್ದಲೆ ಉಳಿದ್ಬಿಟ್ಟ, ಅವಳು ದೇವಿ ಕೂಡ ಮದುವೆ ಆಗ್ದಲೆ ಇದ್ದಾಳೆ. ಇನ್ನು ಕಪಿಲ ಗುಂಡನ್ ಥರ ಓಡಾಡ್ಕೊಂಡಿದ್ದಾನೆ. ಇದನ್ನೆಲ್ಲ ಮಾಡಬೇಕು ಅನ್ನೋದಾದರೆ ನೀನೇ ಬರಬೇಕಮ್ಮ, ನೀನು ಸಂಜೀವನ ಕರ್ಕೊಂಬಂದ್ರೆ ನಮ್ಮ ಮನೆ ಉದ್ಧಾರ ಆಗೋದು. ದಯವಿಟ್ಟು ಯೋಚನೆ ಮಾಡಮ್ಮ, ಹೇಗಾರು ಮಾಡಿ ಸಂಜೀವನ ಕರ್ಕೊಂಬರಮ್ಮ ಅಂತ ರಚನೆನ ಹತ್ರ ಕೇಳ್ಕೊತಾನೆ. ಸರಿ ಮಾವ, ನೀವು ಇಷ್ಟೊಂದೆಲ್ಲ ಕೆಡ್ಸ್ಕೊಬಿಡಿ, ಇಷ್ಟೊಂದೆಲ್ಲ ಹೋಗಾರಿ ಬಿಡಿ, ನಾವೇನಾದರೂ ಮಾಡೋಣ ಅಂಥೇಳಿ ರಚನಾ ಅವ್ರಿಗೆ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಿ ಈಶ್ವರಚಂದ್ರನಿಗೊಂದು ಫೋನ್ ಬರುತ್ತೆ. ಫೋನ್ ಬಂದು ಸೈಡಿಗೆ ಹೋಗಿ ಮಾತಾಡ್ಕೊಂಬಂದು ರಚನಾ ನನಗೊಂಚೂರು ಕೆಲಸ ಇದೆ, ನಾನು ನೋಡ್ತೀನಮ್ಮ ಅಂತ ಹೇಳ್ತಾನೆ. ಆಯ್ತು ಮಾವು, ಹುಷಾರಾಗಿ ಹೋಗಿ. ಅಲ್ಲ ನಿಮ್ಗೆ ಏನಾಯಿತು, ನೀವು ಯಾಕೆ ಹಿಂಗೆ ಇಲ್ಲಿ ಬಂದು ಆಡ್ಕೊಂಡು ಕೂತ್ಕೊಂಡಿದ್ರಿ ಅನ್ನೋ ವಿಷಯ ಕೇಳಿದ್ದಕ್ಕೆ ಈಶ್ವರಚಂದ್ರ ನಿಂಗೆ ಇನ್ನೊಂದು ಸಲ ಅದನ್ನು ನೀನು ಕಣ್ಣಾರೆ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ, ಅದನ್ನು ಹೇಳೋದಲ್ಲಮ್ಮ ಅಂತ ಹೇಳ್ತಾನೆ. ಸರಿ, ನಿಂದು ಫೋನ್ ನಂಬರ್ ಕೊಡು, ನಾನೇನಾದರೆ ನಿಂಗೆ ಫೋನ್ ಮಾಡಿ ಈ ವಿಷಯನ ತಿಳಿಸ್ತೀನಿ ಅಂತ ಹೇಳಿ ರಚನಾ ಫೋನ್ ನಂಬರ್ನ ಈಶ್ವರಚಂದ್ರ ತೊಗೋತಾರೆ. ಇಲ್ಲಿ ನಿಧಿ ಮತ್ತು ಅವರ ಅಮ್ಮ ಇಬ್ಬರೂ ಕೂತ್ಕೊಂಡು ಡೈನಿಂಗ್ ಟೇಬಲ್ ಕೂತ್ಕೊಂಡು ವಜ್ರೇಶ್ವರಿ ಕಡೆನೇ ನೋಡ್ತಿರ್ತಾರೆ. ವಜ್ರೇಶ್ವರಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ. ದೊಡ್ಡಮ್ಮ ಯಾಕೆ ಹಿಂಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾರೆ, ಇಲ್ಲೇನಾಗ್ತದೆ ಅಂತ ಗೊತ್ತಾಗ್ತಿಲ್ವಲ್ಲಮ್ಮ ಅಂತ ಅಂದಾಗ ಅವಾಗ ಆರತಿ ಹೇಳ್ತಾಳೆ, ನಿಮ್ಮ ವಜ್ರೇಶ್ವರಿ ದೊಡ್ಡಮ್ಮ ರಚನಾ ಶೂಟಿಂಗ್ ಸೆಟ್ಟಿಗೆ ಹೋಗಿದ್ರಂತೆ, ಅಲ್ಲಿ ಅವಳ ಜೊತೆ ಮಾತಾಡ್ಕೊಂಬಂದಿದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿ ಜೀವ ಬಿಡ್ದಲೆ ಕ್ಯಾಬಿನ್ ಒಳಗೆ ಹೋದಾಗ ರಾಣಂಗೆ ಕೋಪ ಬರುತ್ತೆ. ಜೀವ ಸಮಾಧಾನದಿಂದ ಮಾತಾಡೋಕ್ಕೆ ಶುರು ಮಾಡ್ತಾನೆ. ನೋಡ್ರಣ್ಣ, ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ, ಯಾವುದೂ ಇಲ್ಲ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು. ನಾವಪ್ಪ ಮಾಡಿರೋ ಕರ್ತವ್ಯನ ನಾನು ನಿಭಾಯಿಸ್ಬೇಕಿತ್ತು, ಅವ್ರ ಆಸೆನ ಪೂರೈಸಬೇಕಿತ್ತು. ಹಾಗಾಗಿ ಬಂದು ನಾನು ಅವ್ರ ಆಸೆನ ಮತ್ತು ಅವ್ರ ಕರ್ತವ್ಯನ ನಿಭಾಯಿಸಿದ್ದೀನಿ. ಅಷ್ಟು ಬಿಟ್ಟರೆ ನನಗೆ ಏನೇನಿಲ್ಲ, ಪ್ಲೀಸ್ ನಮ್ಮ ಪಾಡಿಗೆ ನಮಗೆ ಇರೋದಕ್ಕೆ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ರಾಣ ಗರ್ವದಿಂದ, ನೀನು ಈ ಸಂಜೀವ್ ರಾಘಚಂದ್ರ ಬಂದು ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದ, ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದಾಗ ಜೀವ ಏನು ಹೇಳ್ದಾರೆ ಸುಮ್ಮನೆ ನಿಂತಿರ್ತಾನೆ. ಆಗ ಜೀವ ಹೇಳ್ತಾನೆ, ನೋಡು, ನಂಗೆ ಅದೆಲ್ಲ ಬೇಡ, ಇನ್ನು ಮುಂದೆ ನನ್ನ ಮಗಳ ವಿಷಯಕ್ಕೆ ನನ್ನ ವಿಷಯಕ್ಕೆ ಯಾರು ಬರ್ಕೊಡೋದು, ಆಲ್ರೆಡಿ ಒಂದು ವಾರ್ನಿಂಗ್ ಲೆಟರಲ್ಲಿ ಏನೋ ಬರ್ದು ಕಳಿಸಿದ್ದಾನೆ ಕಪಿಲ್, ನನಗೆ ಇದೆಲ್ಲ ಇಷ್ಟ ಇಲ್ಲ, ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ, ನನ್ನದೇ ಆದ ಒಂದು ಪ್ರಪಂಚ ಇದೆ ನನಗೆ, ಹಾಗಾಗಿ ನಾನು ಆ ಪ್ರಪಂಚದಲ್ಲಿ ಇರ್ತೀನಿ ಅಂದಾಗ ರಾಣ, ಹೌದಾ ಇಷ್ಟೇನಾ ಅಂತ ಹೇಳಿದಾಗ, ಹೌದು ನನಗೆ ಇಷ್ಟೇ ನಂಗೆ ಬೇಕಿರೋದು, ನಾನು ನಿಮ್ಮ ಮನೆ ಕತ್ತಲೆ ಕೂಡ ಮಲಗಲ್ಲ ಅಂತೇಳಿ ಅಲ್ಲಿಂದ ಹೊರಡ್ತಾನೆ. ಜೀವ ಈ ಕಡೆ ಹೊರಟಾಗ ರಾಣ ಕೋಪ ಬರೋಂಗೆ ಮಾತು ಹೇಳಿದಾಗ ಜೀವನಿಗೆ ಕೋಪ ಬರುತ್ತೆ. ಇಲ್ಲಿ ವಜ್ರೇಶ್ವರಿ ತೇಜನ ಕೇಳ್ತಾಳೆ ಮೆಸೇಜ್ ಬಂತ ಅಂತ. ಅದಕ್ಕೆ ತೇಜ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ವಜ್ರೇಶ್ವರಿ ಬಂದು ಆರತಿ ಹತ್ರ ಹೇಳ್ತಾಳೆ, ನನಗೆ ಪಶ್ಚಾತ್ತಾಪ ಆಗ್ತದೆ, ನಾನು ರಚನಾ ಅಥವಾ ಮನೆಯವ್ರ ಹತ್ರ ಕೃಷ್ಣನ ಹತ್ರ ಸಾರಿ ಕೇಳಲೇಬೇಕು, ಕ್ಷಮೆ ಕೇಳಿದ್ರೇ ಅದಕ್ಕೆ ಪರಿಹಾರ, ಅಲ್ಲಿವರೆಗೂ ನನ್ನ ಮನಸ್ಸು ಸಮಾಧಾನ ಆಗೋಲ್ಲ. ಆರತಿ, ನಾವು ಯಾಕೆ ಅವ್ರ ಮನೆಗೆ ಹೋಗಿ ಬರಬಾರ್ದು, ಬಾ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಆರತಿ ನಂಗೆ ಸ್ವಲ್ಪ ಟೈಮ್ ಕೊಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಆರತಿ ಹೇಳ್ತಾಳೆ. ಆಗ ತೇಜ ಬಂದು ಹೇಳ್ತಾನೆ, ಅದಕ್ಕೆ ಈ ತಾನೇ ಮೆಸೇಜ್ ಬಂತು, ಅವ್ರು ಪ್ಯಾಕಪ್ ಮಾಡಿದ್ರಂತೆ, ರಚನಾ ಮನೆಗೆ ಹೋದ್ಲು ಅಂತ. ಇಲ್ಲಿ ಜೀವಂಗೆ ಕೋಪ ಬಂದಿಂದ ಹೇಳಿದಾಗ ರಾಣ ಹೇಳ್ತಾನೆ, ನಿನ್ನ ಮಗಳನ್ನ ಹುಷಾರಾಗಿ ನೋಡ್ಕೋ, ಇಲ್ಲಾಂತಂದ್ರೆ ಏನು ಬೇಕಾದ್ರೂ ಆಗ್ಬೋದು, ನಿನ್ನ ಮನೆಯೂ ಗೊತ್ತು, ಕಪಿಲ್ಗೆ ಎಲ್ಲಿದೆ ಅಂತಲೂ ಗೊತ್ತು ಅಂತ ಹೇಳಿದಾಗ ಜೀವನ ಕೋಪ ಬಂದು, ನಾನು ಒಂದು ನಿಮಿಷ ತಾಳ್ಮೆ ಕಳ್ಕೊಬಾರ್ದು ಅಂತ ತಾಳ್ಮೆಯಿಂದ ಬಂದು ಹೇಳ್ತಾನೆ, ನೋಡು, ಇದೇ ಕೊನೆ ನನ್ನ ನಿನ್ನ ಭೇಟಿ, ಯಾವತ್ತು ನಮ್ಮ ವಿಷಯಕ್ಕೆ ನನ್ನ ಮಗಳ ವಿಷಯಕ್ಕೆ ಬರ್ಕೊಡೋದು, ಅವಳು ನನ್ನ ಪ್ರಪಂಚ, ನಾನು ಅವಳು ಸುತ್ತಾನೆ ಬದುಕ್ದಿರೋನು, ಏನಾದ್ರು ನನ್ನ ವಿಷಯಕ್ಕೆ ಬಂದರೆ ಅವ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಅವರ ಜೀವ ಹೊರಡ್ತಾನೆ. ಇಲ್ಲಿ ರಾಣ ನನಗೆ ಎಚ್ಚರಿಕೆ ಕೊಡ್ತಾನೆ ಅಂತ ಅವನಿಗೆ ಕೋಪ ಬರುತ್ತೆ. ಇಲ್ಲಿ ಬಾಲ ಟಿ ವಿ ನೋಡ್ತಾ ಕೂತಿರ್ತಾನೆ. ಅವಾಗ ಕೃಷ್ಣ ಬಂದು, ಬಾಲಮಾಮ ಬೇಬಿ ಕಾಣ್ತಲ್ವಲ್ಲ, ಬೇಬಿ ಎಲ್ಲೋದ್ಲು ಅಂತ ಕೇಳಿದಾಗ ಬಾಲ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಎಲ್ಲೋದು ಅಂತ, ನಂಗೆ ಗೊತ್ತು ನೀನು ಮತ್ತು ಬೇಬಿ ಇಬ್ಬರು ಜಗಳಾಡಿದ್ದೀರಾ, ಅದಕ್ಕೆ ಬೇಬಿ ಎಲ್ಲಿ ಹೋಗಿದ್ದಾನೆ ಅಂದಾಗ ಬಾಲ ಹೇಳ್ತಾನೆ, ಅಲ್ಲ ಬೇಬಿ ಕೃಷ್ಣ, ಇದುವರೆಗೂ ನೀನೇನೋ ನೋಡಿದ್ಯಾ, ನಾನು ಮತ್ತು ಬೇಬಿ ಜಗಳ ಆಡೋದನ್ನು, ಯಾಕೆ ಹಿಂಗೆ ಹೇಳ್ತಿದ್ದೆ ಅಂದಾಗ ರಚನಾ ಹಿಂದೆ ಬಂದು ನಿಂತಿರ್ತಾಳೆ. ಯಾಕೆ ಇಲ್ಲೋದ್ರವರು ಅಂತ ರಚನಾ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಬಾಲ ಹೇಳ್ತಾನೆ, ಕಪಿಲ್ ಬಂದು ಕೃಷ್ಣ
ಲೆಟರ್ ಕೊಟ್ಟು ಹೋಗಿದ್ದ. ಹಾಗಾಗಿ ಅವನ್ನ ಮಾತಾಡ್ಸೋಕ್ಕೆ ಅಂತ ಜೀವ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಚನ್ಗೆ ಖುಷಿ ಆಗುತ್ತೆ. ರಚನಾ ಕೃಷ್ಣನ ಹತ್ರ ಹೌದು ಏನಾಯ್ತು ಕಂದ ಅಂತ ಹೇಳಿದಾಗ, ಹಿಂಗೆ ನಾನು ಆಟಾಡ್ತಾ ಇದ್ದೆ, ಬಂದು ಕಾರಲ್ಲಿ ಇಳಿದು ಚಾಕ್ಲೇಟ್ ಕೊಟ್ಟು ಲೆಟ್ರ್ ಕೊಟ್ಟು ಹೋದರು ಅಂತ ಹೇಳ್ತಾಳೆ. ಆಗ ರಚನಾ ಅನ್ಕೋತಾಳೆ, ಅವರಿಬ್ಬರು ಒಂದಾಗುವಂಥ ಸಮಯ ಬಂದಿದೆ, ಅವ್ರ ಮಾಮೂಲಿ ಆಗೋ ಥರ ಬಂದಿದೆ, ಅವ್ರ ಮನೆಗೆ ಹೋಗೋ ಥರ ಆಗಿದೆ ಅಂತ ರಚನಾ ಖುಷಿ ಪಡ್ತಾಳೆ. ಅದೇ ಬಾಲ ಇಲ್ಲ ಅನ್ಕೋತಾಳೆ, ನಾನೇನು ಹೇಳಿದ್ರೆ ಇವರೇನು ಅನ್ಕೋತಾ ಇದ್ದಾರಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾನೆ. ಇಲ್ಲಿ ಜೀವ ಹೊರಗೆ ಬಂದಮೇಲೆ ಎಲ್ಲರೂ ಕೆಲಸ ಮಾಡೋರು ಎಲ್ಲರೂ, ಸರ್ ನೀವೇ ಬಂದು ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿರುತ್ತೆ, ದೊಡ್ಡ ಯಜಮಾನ್ರ ಥರ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೋತಿರೋ ನಂಬಿಕೆ ಇದೆ ಅಂದಾಗ ಜೀವ ಹೇಳ್ತಾನೆ, ಇದೆಲ್ಲ ನಮ್ಮಪ್ಪ ಕಟ್ಟು ಬೆಳೆಸಿರೋದು, ನೀವೆಲ್ಲ ಇಲ್ಲ ಆರಾಮಾಗಿರಬೇಕು, ದಯವಿಟ್ಟು ನನಗೆ ಇದ್ರಿಗೆ ಹೇಳಿಬೇಡಿ, ನಾನು ಇದಕ್ಕೆ ಬರೋದಕ್ಕೆ ಆಸಕ್ತಿನೂ ಇಲ್ಲ, ನಂಗೆ ಆಸೆನೂ ಇಲ್ಲ, ನಾನೇನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಬಂದಾಗ ರಾಣ ನಿಂತ್ಕೊಂಡು ಏನು ಮಾಡ್ತಿದ್ರು ಎಲ್ಲರೂ, ಕೆಲಸ ಮಾಡೋದು ಬಿಟ್ಟು ನಿಂತ್ಕೊಂಡು ಕತೆ ಹೊಡಿತಾ ಇದ್ದಾರಲ್ಲ ಅಂತ ಹೇಳಿ ಎಲ್ಲರೂ ಕೆಲಸಕ್ಕೂ ಮಾಡಿ ಅಂತ ಹೇಳ್ತಾನೆ. ಆ ತಾತ ಜೀವನ ಜೊತೆ ಮಾತಾಡೋದಕ್ಕೆ ನೀವು ಬಂದು ನೋಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ರಾಣ ಕೋಪ ಬಂದು ಆ ತಾತನ ಕರೆದು, ನಿಮಗೆ ತುಂಬ ವಯಸ್ಸಾಗಿದೆ, ಇನ್ನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ರಿಟೈರ್ಡ್ ಆಗಿಬಿಡಿ ಅಂತ ಹೇಳಿ ಇನ್ನೊಬ್ಬನ ಕರೆದು ಅವನ ಹತ್ರ ಶಾಲು ಮತ್ತು ಹಾರನ್ನೆಲ್ಲ ತರಿಸ್ಬಿಡು, ಇವ್ರಿಗೆ ರಿಟೈರ್ಡ್ ಮಾಡಿ ಕಳ್ಸೋಣ ಮನೆಗೆ ಅಂದಾಗ ಅವ್ನು ಅಳ್ತಾ ಶುರು ಮಾಡ್ತಾನೆ. ಪಾಪ ಅವ್ನಿಗೆ ಬೇಜಾರಾಗುತ್ತೆ, ಇಷ್ಟಕ್ಕೆ ಕೆಲಸದಿಂದ ತೆಗಿತಾ ಇದ್ದಾರಲ್ಲ ಅಂತ. ಅಲ್ಲಿ ವಜ್ರೇಶ್ವರಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಯಾರೂ ಇಲ್ಲದೆ ಥರ ನೋಡ್ಕೊಂಡು ತೇಜ ಬಂದು ಕೇಳ್ತಾನೆ, ಅದಕ್ಕೆ ನಿಮ್ಮ ಆ್ಯಕ್ಟಿಂಗ್ ಸೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀರಾ ಅದಕ್ಕೆ ಅಂತ ಹೇಳ್ತಾನೆ. ಆ್ಯಕ್ಟಿಂಗ ನಾನೇನು ಆ್ಯಕ್ಟ್ ಮಾಡ್ತಿದ್ದೀನಿ ತೇಜ ಅಂದಾಗ, ಇಲ್ಲ ಅದಕ್ಕೆ ನೀವು ಮೊನ್ನೆಯಿಂದ ಆ್ಯಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀರಲ್ಲ, ನೀವು ಹೇಳೋದಲ್ಲ ಅವತ್ತು ಅಂತ ಹೇಳಿದ್ದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನಂಗೆ ಅವತ್ತೊಂದಿನ ನನಗೆ ರಾತ್ರಿ ಕತೆ ಓದಬೇಕಾದ್ರೆ ಜ್ಞಾನೋದಯ ಆಗಿದೆ, ಈ ಸಿಟ್ಟು, ಕೋಪ, ಹತಾಶೆ, ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಮಾಡಿದ್ರೆ ಅದೇ ಬೆಳೀತಾ ಹೋಗುತ್ತೆ, ಅದೇ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಎಲ್ಲನೂ ಗೆಲ್ಬೋದು ಅನ್ನೋದು ನಂಗೆ ಗೊತ್ತಾಗಿದೆ ಅಂತ ಹೇಳಿ ಒಂದು ಭಗವದ್ಗೀತೆ ಕತೆ ಹೇಳಿ ಅಲ್ಲಿಂದ ಹೊರಡ್ತಾಳೆ. ತೇಜಂಗೆ ತಲೆ ಕೆರ್ಕೊಂಡು ಇವ್ರು ಏನು ಹೇಳಿದ್ರು ಅಂತಲೇ ಅರ್ಥ ಆಗಲಿಲ್ವ ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಈಶ್ವರಚಂದ್ರ ಹೆಂಡ್ತಿ ಮನೆಗೆ ಇನ್ನೂ ನನ್ನ ಗಂಡ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಬಾಗ್ಲ ಹತ್ರನೇ ನಿಂತಿರ್ತಾಳೆ. ಅಷ್ಟರಲ್ಲಿ ಈಶ್ವರಚಂದ್ರ ಮನೆಗೆ ಬಂದಾಗ, ರೀ ನಿಮಗೇನೂ ಆಗಿಲ್ವಾ, ಆರಾಮಾಗಿದ್ದೀರಾ ಅಲ್ವಾ ಅಂತ ಕೇಳ್ತಾಳೆ. ಆಗ ಈಶ್ವರಚಂದ್ರ, ನನಗೇನಿಲ್ಲ, ನಾನು ಆರಾಮಾಗಿದ್ದೀನಿ, ಆದರೆ ಅವ್ನು ಹಿಂಗೆ ಆಗ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂದಾಗ ಅವ್ರ ಅಮ್ಮ ಕೇಳ್ತಾಳೆ, ಇವ್ನು ಯಾವಾಗ ಹಿಂಗಾದ, ಬೆಳೆಯೋ ವಯಸ್ಸಲ್ಲೆಲ್ಲ ಚೆನ್ನಾಗೇ ಇದ್ದ, ಯಾವಾಗ ಹಿಂಗಾದ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ ಅಂತ ಅಂದಾಗ ಈಶ್ವರಚಂದ್ರ ಹೇಳ್ತಾನೆ, ಇದೆಲ್ಲ ರಾಣನಿಂದ ಆಗ್ತಿರೋದು, ರಾಣ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವ್ನು ಫೋನ್ ಸೈಟಿಗೆ ಬಂದು ಫೋನ್ ಮಾಡಿ ರಚನಾ ನಮಗೊಂದು ವಿಷಯ ಸಿಕ್ಕಿದೆ, ಹಿಂಗೆ ನೀನು ಅವರ ಸಂಜೀವನ ನಮ್ಮ ಮನೆ ಕರ್ಕೊಂಬರೋಕ್ಕೆ ಒಂದು ದಾರಿ ಸಿಕ್ಕಿದೆ, ನೀನು ಆದಷ್ಟು ಬೇಗ ಬಾಮ್ಮ ಈಗಲೇ ಅಂತ ಕರೀತಾನೆ. ಅದು ರಚನಾ ಕೇಳಿ ಖುಷಿಯಾಗಿ ಅಲ್ಲಿಂದ ಈಗಲೇ ಬರ್ತೀನಿ ಮಾವ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮುಂದೇನಾಗುತ್ತೆ ನೋಡೋಣ.